ಮಳೆಯಾಶ್ರಿತ ಕೃಷಿ ಪ್ರದೇಶಗಳಿಗೆ ಭೇಟಿ ನೀಡಿ ಬೆಳೆ ಹಾನಿ ವೀಕ್ಷಿಸಿದ ಜಿಲ್ಲಾಧಿಕಾರಿ. ಅತಿ ಹೆಚ್ಚು ಮಳೆ ಕೊರತೆ ಎದುರಿಸುತ್ತಿರುವ ಗುಡಿಬಂಡೆ ತಾಲೂಕಿಗೆ ಡಿಸಿ ಭೇಟಿ. ರೈತರು ಕಡ್ಡಾಯವಾಗಿ ಬೆಳೆ ವಿಮೆಗೆ ನೋಂದಾಯಿಸಿಕೊಳ್ಳಲು ಜಿಲ್ಲಾಧಿಕಾರಿ ಕರೆ. ರಾಜ್ಯ ಹಾಗೂ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮಳೆ ಕೊರತೆ ಎದುರಿಸುತ್ತಿರುವ ಗುಡಿಬಂಡೆ ತಾಲೂಕಿನಲ್ಲಿ ಬರದ ಪರಿಸ್ಥಿತಿ ತೀವ್ರ ಸ್ವರೂಪ ಪಡೆದುಕೊಂಡಿದ್ದು, ಜಿಲ್ಲಾಧಿಕಾರಿ ಪ್ರಭು ಇಂದು ರೈತರ ಜಮೀನುಗಳಿಗೆ ತೆರಳಿ ಬೆಳೆ ನಷ್ಟದ ಬಗ್ಗೆ ಮಾಹಿತಿ ಪಡೆದು ಅವರ ಸಮಸ್ಯೆಗಳನ್ನು ಆಲಿಸಿ ಬೆಳೆ ಹಾನಿ ಸ್ಥಿತಿಗತಿಗಳ ನೇರ ಅಧ್ಯಯನ ನಡೆಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳು ಮಾತನಾಡಿ, ನಮ್ಮ ಜಿಲ್ಲೆ ಮುಖ್ಯವಾಗಿ ಕೃಷಿ ಮತ್ತು ಹೈನುಗಾರಿಕೆಯನ್ನ ನೆಚ್ಚಿಕೊಂಡಿದೆ. ಆದರೆ ಸತತ ಮಳೆಯ ಅಭಾವದಿಂದ ಆರ್ಥಿಕ ಬಿಕ್ಕಟ್ಟು ಎದುರಾಗಿದೆ. ಮಳೆ ಕೊರತೆಯಿಂದ ಉಂಟಾಗಿರುವ ಬೆಳೆ ನಷ್ಟಕ್ಕೆ ಪರಿಹಾರ ಕಂಡುಕೊಳ್ಳಲು ರೈತರು ಕಡ್ಡಾಯವಾಗಿ ಬೆಳೆ ವಿಮೆಗೆ ನೋಂದಾಯಿಸಿಕೊಳ್ಳಬೇಕು. ಇದರಿಂದ ನಷ್ಟದ ಪ್ರಮಾಣವನ್ನ ಭಾಗಶಃ ತಗ್ಗಿಸಲು ಸಾಧ್ಯ ಎಂದು ಸಲಹೆ ನೀಡಿದರು. ಉತ್ತರ ಕರ್ನಾಟಕ, ಆಂಧ್ರಪ್ರದೇಶ, ಮಹಾರಾಷ್ಟ್ರ, ತಮಿಳುನಾಡು ಹಾಗೂ ಕೇರಳದಲ್ಲೂ ಭೀಕರ ಬರಗಾಲವಿರುವುದರಿಂದ ಹೊರ ರಾಜ್ಯಗಳಿಂದ ಮೇವು ಬೀಜ ತರಲು ಸಾಧ್ಯವಾಗುತ್ತಿಲ್ಲ. ಹೀಗಾಗಿ ನಮ್ಮ ರಾಜ್ಯದಲ್ಲಿ ಮೇವು ಬೀಜ ಉತ್ಪಾದನೆಗೆ ಕ್ರಾಂತಿಕಾರಿ ಹೆಜ್ಜೆ ಇಡಲಾಗುತ್ತಿದೆ ಎಂದರು. ಇದೇ ವೇಳೆ ಸಾರ್ವಜನಿಕರು ತಾಲೂಕಿನಲ್ಲಿ ನಡೆಯುತ್ತಿರುವ ಭೂ ಕಬಳಿಕೆ ದಂಧೆಯ ಬಗ್ಗೆ ವಿವರಣೆ ನೀಡಿದರು. ಈ ಕುರಿತು ತಹಶೀಲ್ದಾರ್ ಅವರಿಗೆ ಗಂಭೀರ ಎಚ್ಚರಿಕೆ ನೀಡಿ ಗುಡಿಬಂಡೆ ತಾಲೂಕಿನಲ್ಲಿ ಭೂ ಕಬಳಿಕೆ ಬಗ್ಗೆ ಈಗಾಗಲೇ ಸಾಕಷ್ಟು ದೂರುಗಳು ಬಂದಿವೆ. ಇದು ನಿಮಗಷ್ಟೇ ಅಲ್ಲ, ಇಡೀ ಆಡಳಿತಕ್ಕೆ ಕೊನೆಯ ಎಚ್ಚರಿಕೆ. ಮುಂದಿನ ದಿನಗಳಲ್ಲಿ ಇಂತಹ ಒಂದೇ ಒಂದು ಪ್ರಕರಣ ಕಂಡುಬಂದರೂ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಕಾನೂನುಬದ್ಧ ಶಿಸ್ತು ಕ್ರಮ ಜರುಗಿಸಲಾಗುವುದೆಂದು ಎಚ್ಚರಿಕೆ ನೀಡಿದರು. ಜೆಎನ್ ಕೃಷ್ಣಾರೆಡ್ಡಿ, ಜಿಕೆ ನ್ಯೂಸ್ ಕನ್ನಡ, ಚಿಕ್ಕಬಳ್ಳಾಪುರ. ಇನ್ಫಾರ್ಮೇಶನ್ ಇಲ್ಲ, ಯಾರು ಕೊಟ್ಟಿದ್ದಾರೆ ಮತ್ತೆ ಮೊನ್ನೆ ನಾವು ಇನ್ಶೂರೆನ್ಸ್ ಮಾಡ್ಸೋಣ ಅಂತ ಹೇಳ್ತೀವಿ, 30 ಕ್ಲೋಸ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಟೊಮೊಟೊಗೆ. ಅಲ್ಲ, ಅದಕ್ಕೆ ಮಾಹಿತಿ ಬೆಳೆ ಇದೆ ಅಲ್ವಾ, ಇನ್ಶೂರೆನ್ಸ್ ಇದೆ, ನಮ್ಗೆ ಮೊದಲು ಮಾಹಿತಿ ಕೊಡ್ಬೇಕು. ಒಂದು ತಗೊಂಡು ಜೇಡಿಗೆ ತಗೊಳಪ್ಪ, ಗನ್ಮೆನಲ್ಲಿ ತಗೊಳ, ಜೇಡಿಗೆ ತಗೋ, ಜೇಡಿ ಆರ್ಟಿಕಲ್ಚರ್ ತಗೋ. 30 ತಾರೀಕು ನಿಮಗೆ ಅಲ್ಲ ಸರ್, ಆರ್ಟಿಕಲ್ಚರ್ GMFO ಎಲ್ಲ ಅಂಡರ್ ಬರ್ತದೆ, ಬೇರೆವೆಲ್ಲ ವೆದರ್ ಬೇಸ್ಡ್ ಬರುತ್ತೆ ಸರ್. ಮ್ಯಾಂಗೋ, ದಾಳಿಂಬೆ, ಗ್ರೇಪ್ಸ್ ಇದು ಮಾತ್ರ ಇದು ಸರ್. ಆಮೇಲೆ ಇನ್ನೊಂದು ಏನಾಗಿದೆ, ಬಿತ್ತನೆ ಅವಧಿ ಸ್ವಲ್ಪ, ನಾಟಿ ಅವಧಿ ಇನ್ನೂ ಸ್ವಲ್ಪ ಎಕ್ಸ್ಟೆಂಡ್ ಆಗುತ್ತೆ ಸರ್. ನೋಡಿ, ಒಂದು ವೆದರ್ ಬೇಸ್ಡ್ ಅಂತಂದ್ರೆ 5 ಪ್ಯಾರಾಮೀಟರ್ ಮೇಲೆ ಆ ಇನ್ಶೂರೆನ್ಸ್ ಬರೋದು ಆರ್ಟಿಕಲ್ಚರ್. ಅದು ಅಷ್ಟು ಸುಲಭದಲ್ಲಿ ಆರ್ಟಿಕಲ್ಚರ್ದು ನಮ್ಮ ಜಿಲ್ಲೆ ಕೃಷಿನಲ್ಲಿ ಬದುಕ್ತಾ ಇರೋಂಥದ್ದು ನಾವು ಹಾಲು, ಹೈನುಗಾರಿಕೆ. ಈ ಹೈನುಗಾರಿಕೆಗೆ ಈಗ ಎಲ್ಲೂ ಒಂದು ಇಡೀ ಮೇವಿಲ್ಲ. ಸಾಕಷ್ಟು ಸಂದರ್ಭಗಳಲ್ಲಿ ಬರ ನಮ್ಮಲ್ಲಿ ಬಂದಾಗ ತುಂಗಭದ್ರಾ ಅಲ್ಲಿಂದ ಭತ್ತ ಗಿತ್ತ ಬೆಳೆದಿರೋದನ್ನ ನೆಲ್ಲುನ್ನ ತರಿಸಿ ನಾವು ಇದು ಗೋಶಾಲೆ, ಗೋಕೇಂದ್ರ, ಬಡವೆ ಕೇಂದ್ರ ತೆಗೆದು ಅಲ್ಲಿಂದ ಕೊಟ್ಟಿದ್ದೀವಿ. ಈಗ ಎಲ್ಲಿಂದ ಎಲ್ಲಿ ತನಕ ಹೋದ್ರು ನೀರಿಲ್ಲ. ಉತ್ತರ ಕರ್ನಾಟಕದಲ್ಲೂ ಇಲ್ಲ, ಆಂಧ್ರದಲ್ಲೂ ಇಲ್ಲ, ಮಹಾರಾಷ್ಟ್ರದಲ್ಲೂ ಇಲ್ಲ, ತಮಿಳುನಾಡಲ್ಲೂ ಇಲ್ಲ, ಕೇರಳದಲ್ಲೂ ಇಲ್ಲ, ಕರ್ನಾಟಕದಲ್ಲೂ ಇಲ್ಲ. ನಮ್ಮ ಮೇವು ನಾವೇ ಬೆಳ್ಕೋಬೇಕು. ಈಗ ಅದಕ್ಕೇನು ಮಾಡಿದ್ದೀವಿ, 46,000 ಬೋರ್ವೆಲ್ಗಳು ಎಲ್ಲೆಲ್ಲಿ ಕೃಷಿಗೆ ಬೋರ್ವೆಲ್ ಆಧಾರಿತ ಕೃಷಿ ಇದೆ ಅದೆಲ್ಲ ಜಾಗ ಐಡೆಂಟಿಫೈ ಮಾಡಿದ್ದೀವಿ. ಈಗ ಅಂಥ ಜನಕ್ಕೆ ಎಲ್ಲರಿಗೂ ಕೂಡ ಸೀಡ್ಸ್ ಕೊಡೋಂಥದ್ದು ಈಗ ಆರ್ಡರ್ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ 1003 ಹಾಲು ಉತ್ಪಾದಕರ ಕೇಂದ್ರ ಏನಿದೆ ಸಂಘಗಳು, ಪ್ರತಿ ಸಂಘದಲ್ಲಿ ಒಂದು 20ರಿಂದ 30 ರೈತರನ್ನ ಹುಡುಕಿ ಯಾರಿಗೆ ನೀರಾವರಿ ವ್ಯವಸ್ಥೆ ಇದೆ ಅಂಥ ರೈತರಿಗೆ ಇದನ್ನು ಕೊಟ್ಟು ಅವರಿಂದ ಖಚಿತವಾಗಿ ಬಿತ್ತನೆ ಮಾಡಿಸಿ, ಗೊತ್ತಾಯ್ತಾ, ಬೀಜ ಹಾಕಬೇಕು, ಒಂದು ವಾರಕ್ಕೊಂದು ಫೋಟೋ ಹಾಕಬೇಕು, ಒಂದು ತಿಂಗಳದೊಂದು ಫೋಟೋ ಹಾಕಬೇಕು. ಒಂದು ಎತ್ತರಕ್ಕೆ ಬಂದರೆ ಅವು ಇನ್ನು ಮೇವು ಆಗ್ಬಿಡ್ತವೆ, ಚಪ್ಪೆನೋ ಏನೋ ಒಂದು ಆಗ್ಬಿಡುತ್ತೆ. ಅದು ನೀವು ಖಚಿತಪಡಿಸ್ಕೋಬೇಕು ರೈತರು. ನಾಳೆ ಮೇವಿಲ್ಲ ಅಂತಂದರೆ ಯಾರು ನಮ್ಮ ರಕ್ಷಣೆಗೆ ಬರೋಕ್ಕಾಗಲ್ಲ. ಯಾಕಂದರೆ ಎಲ್ಲ ಸಿಗಂಗಿದ್ರೆ ಬೇಕಾದ್ರೆ ಇಲ್ಲಿಂದ ತರ್ಬೋದು. ಈಗ ತರಕ್ಕೂ ವ್ಯವಸ್ಥೆ ಇಲ್ಲ, ಆ ಥರದ ಭೀಕರವಾದಂಥ ಬರಗಾಲ ಇರೋದ್ರಿಂದ. ಸೊ ಅದನ್ನು ಎನ್ಶೋರ್ ಮಾಡಬೇಕು. ನಿಮ್ಮ ಕಡೆಯಿಂದ
400 ನಿನ್ನೆ ಲಿಸ್ಟ್ ಒಂದು ಪಟ್ಟಿ ಮಾಡಿ ಕೊಟ್ಟಿದ್ದೀವಿ ಸರ್. ವೆಟನರಿ ಅವ್ರು ಬಂದಿದ್ರು, ನಮ್ಮ ಹತ್ರ ಪ್ರೋಗ್ರೆಸಿವ್ ಫಾರ್ಮರ್ಸ್ ಐಡೆಂಟಿಫೈ ಮಾಡಿದ್ವಿ ಸರ್. ಅವರೆಲ್ಲ ಬೋರ್ವೆಲ್ ಇದೆ ಸರ್, ಅವ್ರ ಲಿಸ್ಟ್ ಇದೆ ಸರ್, ಫೋನ್ ನಂಬರ್ಸ್ ಕೊಟ್ಟಿದ್ದೀವಿ. ಕೊಟ್ರೆ ಪ್ರತಿಯೊಬ್ಬರಿಗೂ ಹೋಗಿ ಬೀಜ ಕೊಟ್ಟು ಮನವರಿಕೆ ಮಾಡಿ ಅವರಿಗೆ ಉತ್ತೇಜನ ಕೊಟ್ಟು ಅವ್ರು ಎಷ್ಟು ಬೆಳಿತಾರೋ ಮೇವು ಬೆಳೀಲಿ. ಓಕೆ ಸರ್. ಅಂತ ಸಂದರ್ಭ ಬಂದ್ರೆ ನಾವೇ ಖರೀದಿ ಮಾಡೋಣ. ಎಸ್ ಸರ್, ಮಾಡಿ. ಗೊತ್ತಾಯ್ತಾ? ಎಕ್ಸೆಸಿವ್ ಆಗಿ ಬೆಳೀಲಿ. ಎಸ್ ಸರ್. ಏನು ಬೆಳೆ ಬೆಳೆದಿರೋ ಅದನ್ನ ತಗೊಳ್ಳಿ, ಜೊತೆಗೆ ಇದನ್ನು ಹಾಕ್ಲಿ. ಒಟ್ಟು ನೀರಿರೋದು ಸುಮ್ಮನೆ ಕೂತ್ಕೊಳ್ಳೋದು ಬೇಡ. ಅವರಿಗೆ ಟಿ ಸಿ ಏನೋ ಸಮಸ್ಯೆ ಇತ್ತಾ ನಾವು ವ್ಯವಸ್ಥೆ ಮಾಡಿಸ್ಕೊಡ್ತೀವಿ. ಈಗಾಗಲೇ ಟಿ ಸಿ ಸೆಂಟರ್ಗಳಿಗೆ ಎಲ್ಲ ಡೈರೆಕ್ಷನ್ ಕೊಟ್ಟಿದ್ದೀನಿ. 48 hours ಬೇಡ, 72 hours, ಮೂರು ದಿನದೊಳಗಡೆ ಟಿ ಸಿ ಸುಟ್ಟೋದ್ರೆ ರಿಪ್ಲೇಸ್ಮೆಂಟ್ ಆಗುತ್ತೆ. ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಸಂಪರ್ಕಿಸಿ 7676474747 ಎಂಡಿ ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದಾಯಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ಧಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.